ಇವತ್ತು ಬೆಳ್ಳಂಬೆಳಗ್ಗೆ RTO ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಸದ್ಯ ನಾನೀಗ RTO ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿ ಸದ್ಯ 38ಕ್ಕೂ ಹೆಚ್ಚು ಬಸ್ಗಳನ್ನು ಈಗಾಗಲೇ ಕೂಡ ಸೀಸ್ ಮಾಡಿರುವಂಥದ್ದು. ಬೆಳಗ್ಗೆ 3:30ರಿಂದಲೇ ಈ ಒಂದು ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು. ಸದ್ಯ ಈ 38 ಬಸ್ಗಳಿಂದ ಸುಮಾರು 1 ಕೋಟಿಯಷ್ಟು ದಂಡ ಮತ್ತು ಟ್ಯಾಕ್ಸ್ ರೂಪದಲ್ಲಿ ಈಗಾಗಲೇ ಕೂಡ ವಸೂಲಿ ಆಗಿರುವಂಥದ್ದು. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಓಡಾಡುವಂತಹ ವಾಹನಗಳು ಕರ್ನಾಟಕ ರಾಜ್ಯದಲ್ಲೇ ರಿಜಿಸ್ಟ್ರೇಷನ್ ಆಗಿರಬೇಕು ಅನ್ನುವಂಥ ಒಂದು ರೂಲ್ ಇದೆ. ಆದರೆ ಸಾಕಷ್ಟು ಜನ ಬಸ್ ಮಾಲೀಕರೇನಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಅಂದರೆ ಮಧ್ಯಪ್ರದೇಶ ಇರ್ಬೋದು, ಅರುಣಾಚಲ ಪ್ರದೇಶ ಇರ್ಬೋದು, ಗೋವಾ ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಟ್ಯಾಕ್ಸ್ ಕಡಿಮೆ ಇದೆಯೋ ಆ ಒಂದು ರಾಜ್ಯಗಳಲ್ಲಿ ಬಸ್ಗಳನ್ನು ಖರೀದಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಅನಧಿಕೃತವಾಗಿ ಈ ಒಂದು ಬಸ್ಗಳನ್ನು ಆಪರೇಟ್ ಮಾಡ್ತಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆನೆ RTO ಅಧಿಕಾರಿಗಳ 13 ತಂಡ ಏನಿತ್ತು ಬೇರೆ ಬೇರೆ ಭಾಗಗಳಲ್ಲಿ, ಅಂದರೆ ನೆಲಮಂಗಲ ರಸ್ತೆ ಇರ್ಬೋದು, ತುಮಕೂರು ರಸ್ತೆ ಇರ್ಬೋದು, ಜಾಲಹಳ್ಳಿ ಇರ್ಬೋದು, ಪೀಣ್ಯ ಇಂಡಸ್ಟ್ರಿ ಇರ್ಬೋದು, SRS ಜಂಕ್ಷನ್ ಇರ್ಬೋದು, ಈ ಥರ ಬೆಂಗಳೂರಿನ ಈ ಒಂದು ತುಮಕೂರು ರಸ್ತೆ ಏನಿದೆ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಏನೊಂದು ಬಸ್ ಎಂಟ್ರಿ ಆಗುತ್ತೆ, ಆ ಒಂದು ಎಂಟ್ರಿಯ ಸ್ಪಾಟ್ನಲ್ಲೇ RTO ಅಧಿಕಾರಿಗಳು ಎಲ್ಲ ಒಂದು ಭಾಗಗಳಲ್ಲೂ ಕೂಡ ತಪಾಸಣೆಯನ್ನು ಮಾಡಿದಂಥ ಸಾಮಾನ್ಯವಾಗಿ ಕಳೆದ ತಿಂಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಖಾಸಗಿ ಬಸ್ಗಳನ್ನು ತಪಾಸಣೆಯನ್ನು ಮಾಡಿದ್ರು. ಅಂದರೆ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲೇ ಬಸ್ಗಳನ್ನು ಸಂಚಾರ ಮಾಡಬೇಕು ಅನ್ನೋಂಥ ಒಂದು ರೂಲ್ ಇದೆ. ಆದರೆ ಸಾಕಷ್ಟು ಬಸ್ ಮಾಲೀಕರೇನಿದ್ದಾರೆ, ನಮ್ಮ ರಾಜ್ಯದ ಸಾಕಷ್ಟು ಜನ ಬಸ್ ಮಾಲೀಕರೇ ಬೇರೆ ಬೇರೆ ರಾಜ್ಯಗಳಲ್ಲಿ ಟ್ಯಾಕ್ಸ್ ಕಡಿಮೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಬಸ್ಗಳನ್ನು ಖರೀದಿ ಮಾಡಿ ನಮ್ಮ ರಾಜ್ಯದಲ್ಲಿ ಅನಧಿಕೃತವಾಗಿ ಸಂಚಾರವನ್ನು ಮಾಡ್ತಾ ಇದ್ರು. ಇದರಿಂದ ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ 100 ಕೋಟಿ ರೂಪಾಯಿ ನಷ್ಟ ಕೂಡ ಉಂಟಾಗ್ತಿರು. ಅಂತಂದರೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಟ್ಯಾಕ್ಸ್ ಹೆಚ್ಚಾಗಿದೆ ಅನ್ನೋಂಥ ಕಾರಣಕ್ಕೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಟ್ಯಾಕ್ಸ್ನ ದರ ಕಡಿಮೆ ಇದೆ ಅನ್ನೋಂಥ ಕಾರಣಕ್ಕೆ ಅಲ್ಲಿ ಬಸ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇಲ್ಲಿ ಸಂಚಾರ ಮಾಡ್ತಿರುವಂಥದ್ದು. ಇದು ಒಂದಾದರೆ, ಎರಡನೇದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು ಮತ್ತು ಸುರಕ್ಷತಾ ಸಾಧನಗಳನ್ನು ಅಳವಡಿಸಿಲ್ಲ ಅನ್ನೋಂಥದ್ದು ಒಂದು. ಕರ್ನೂಲ್ ಬಸ್ ಅಗ್ನಿ ಅವಘಡ ಏನಿದೆ ಅದಾದ ನಂತರದಲ್ಲಿ ಸಾರಿಗೆ ಇಲಾಖೆ ತುಂಬ ಅಲರ್ಟ್ ಆಗಿರುವಂಥದ್ದು. ಯಾವ್ಯಾವ ಬಸ್ಗಳಲ್ಲಿ ಅಂದರೆ ಸುರಕ್ಷತಾ ಸಾಧನಗಳಿಲ್ವೋ ಆ ಬಸ್ ಇರ್ಬೋದು, ಮತ್ತು ಬಸ್ನ ಮೇಲ್ಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಅಂದರೆ ಪ್ಯಾಸೆಂಜರ್ನ ಲಗೇಜನ್ನು ಮಾತ್ರ ಹಾಕ್ಲಿಕ್ಕೆ ಒಂದು ಅವಕಾಶ ಇದೆ. ಆದರೆ ಇವ್ರೇನು ಮಾಡ್ತಾರೆ, ಮೇಲ್ಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸರಕು ಸಾಗಾಣಿಕೆಯನ್ನು ಮಾಡುವಂಥದ್ದು ಕೂಡ RTO ರೂಲ್ಸ್ನ ಪ್ರಕಾರವಾಗಿ ತಪ್ಪು. ಆದರೆ ಸಾಕಷ್ಟು ಬಸ್ಗಳಲ್ಲಿ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಕೂಡ ಗೂಡ್ಸ್ಗಳನ್ನು ಹಾಕೊಂಡ್ಬಂದಿದ್ರು. FC ಇರ್ಬೋದು, ಇನ್ಸೂರೆನ್ಸ್ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಈ ಥರ ಸಾಕಷ್ಟು ಏನೊಂದು ಲೋಪದೋಷಗಳಿದ್ವು. ಅಂತಹ ಬಸ್ಗಳನ್ನು ಈಗಾಗಲೇ ಕೂಡ ತಪಾಸಣೆಯನ್ನು ಮಾಡಿರುವಂಥದ್ದು. ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಈಗಾಗಲೇ ಪೈ ಏನೊಂದು ಬಸ್ಸು ಸೀಸ್ ಮಾಡಿದ್ದಾರೆ, ಆ ಒಂದು ಬಸ್ನ ಚಾಲಕರು ಕೂಡ ಇದ್ದಾರೆ. ತಮ್ಮ ಬಸ್ ಎಲ್ಲಿಂದ ಬಂತು, ಏನಕ್ಕೆ ಸೀಸ್ ಮಾಡಿದ್ರು ಅಂತ? ಬೆಳಗಾಂದಿಂದ ಬೆಂಗಳೂರು ಹೋಗುತ್ತೆ ನಮ್ಮ ಬಸ್. ಬೆಳಗ್ಗೆ 4:15 ಸುಮಾರು ಅಲ್ಲಿ ತುಮಕೂರು ಟೋಲ್ಗೆ ಹಿಡಿದ್ಬಿಟ್ರೆ ನಮಗೆ ಪ್ಯಾಸೆಂಜರ್ಗೆ ಅಲ್ಲಿ ರೋಡ್ ಮೇಲೆ ಇಳಿಸಿ ನಮ್ಮ ಬಸ್ ಇಲ್ಲಿ RTO ತೊಗೊಂಡು ಬಂದಾರೆ. ಓಕೆ, ಈಗ ತಮ್ಮ ಬಸ್ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದು, ಎಲ್ಲಿ ಸಂಚಾರ ಮಾಡ್ತಿತ್ತು? ಸ್ಲೀಪರಾ, ಸೆಮಿ ಸ್ಲೀಪರಾ ಅಂತ? ಸ್ಲೀಪರ್ ಬಸ್ ನಮ್ಮದು, AC ಸ್ಲೀಪರ. ಅದು ಮಹಾರಾಷ್ಟ್ರ ಪಾಸಿಂಗ್ ಇದೆ, ಕರೆ ನಾವು ಕರ್ನಾಟಕ ಟ್ಯಾಕ್ಸ್ ಕ್ಲಿಯರ್ ಇದೆ. ಹಾಗೂ ಅದು ಅವರು ಏನು RTO ಹಿಡಿದ ಅದು ಬುಕ್ ಅದು ಚೆಕ್ ಮಾಡಿಲ್ಲ, ಫೈಲ್ ಅದು ಚೆಕ್ ಮಾಡಿಲ್ಲ, ಹಂಗೆ ಎತ್ಕೊಂಡು ಬಂದ್ಬಿಟ್ಟಿದ್ದಾರೆ. ಪರ್ಮಿಟ್ ಏನು ಚೆಕ್ ಮಾಡಿಲ್ಲ ಅವರು, ನಮ್ಮ ಟ್ಯಾಕ್ಸ್ ಕ್ಲಿಯರ್ ಇದೆ ಅದು ಅವರು ಚೆಕ್ ಮಾಡಿಲ್ಲ, ಹಂಗೆ ತಗೊಂಡು ಬಂದ್ಬಿಟ್ಟಿದ್ದಾರೆ. ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ರು ಮತ್ತು ಅಲ್ಲಿಂದ ಇಲ್ಲಿಗೆ ಎಷ್ಟು ಒಂದು ಸೀಟಿಗೆ ಅಂತ? ನಮ್ಮ ಪ್ಯಾಸೆಂಜರ್ 15 ಇದ್ರು, ಅವರು RTO ಮೇಡಮ್ 10 ಚೆಕ್ ಮಾಡಿದ್ದಾರೆ. ಒಳಗೆ ಎಷ್ಟು ಪ್ಯಾಸೆಂಜರ್ ಇದ್ದು ಅವ್ರು ಚೆಕ್ ಮಾಡಿದ್ದಾರೆ. ಹಿಂದೆ ಕೂಡ ಅಂದರೆ ಬೆಂಗಳೂರಿನಲ್ಲಿ ಒಂದು ವಾಹನ ಸಂಚಾರ ಮಾಡ್ತಿತ್ತಾ ಅಥವಾ ಅಲ್ಲಿ ಮಾತ್ರ ಸಂಚಾರ ಮಾಡ್ತಿತ್ತಾ ತಮ್ಮ ಬಸ್ಸು ಅಂತ? ಈಗ ರೆಗ್ಯುಲರ್ ಈಗ 10 ವರ್ಷ ಆಯಿತು ನಮ್ಮ ಇದೇ ಬಸ್ ಓಡಿಸ್ತಿದ್ವಿ ಇಲ್ಲಿ. ಇವತ್ತು ಬೆಳಗ್ಗೆ 4:15 ಸುಮಾರು ಹೇಳ್ಕೊಂಡಾರ ಅವರು. ಅಂದರೆ ಇವಿಷ್ಟು ಕೂಡ ಬಸ್ನ ಚಾಲಕರು ಹೇಳ್ತಾ ಇರುವಂಥ ಮಾತಂದರೆ ಬೆಳ್ಳಂಬೆಳಗ್ಗೆ RTO ಅಧಿಕಾರಿಗಳು ನಮ್ಮ ಬಸ್ಸನ್ನು ಸೀಸ್ ಮಾಡಿದ್ದಾರೆ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.